ಮುಂಬಯಿಯ ಪಶ್ಚಿಮ ಉಪನಗರ ಭಾಯಂದರ್ ಪೂರ್ವದ ಶ್ರೀ ಹನುಮಾನ್ ಭಜನಾ ಮಂಡಳಿಯ 22ನೇ ವಾರ್ಷಿಕ ಶ್ರೀ ಅಯ್ಯಪ್ಪ ಮಹಾಪೂಜೆ ನಡೆಯಿತು. 2 ದಿನಗಳ ಕಾಲ ಮಂಡಳಿಯ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಹಾಗೂ ಪದಾಧಿಕಾರಿಗಳ ಸದಸ್ಯರ ಪರಿಶ್ರಮದೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಬಹಿಂದರ್ ಪೂರ್ವ ಹನುಮಾನ್ ನಗರ ಮಣಿಕಂಠ ಸೇವಾ ಸಂಘದ ಸದಸ್ಯ ಶ್ರೀ ಹನುಮಾನ್ ಭಜನಾ ಮಂಡಳಿಯ ವತಿಯಿಂದ 22ನೇ ವಾರ್ಷಿಕ ಅಯ್ಯಪ್ಪ ಮಹಾಪೂಜೆಯು ಡಿಸೆಂಬರ್ 27-28ರಂದು ವಿವಿಧ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು. ಡಿಸೆಂಬರ್ 27ರಂದು ಬೆಳಿಗ್ಗೆ ಮಂದಿರದಲ್ಲಿ ತೋರಣ ಮುಹೂರ್ತ, ದ್ವಾದಶ ನಾರಿಕೇಳ ಗಣಯಾಗ, ನವಗ್ರಹ ಹೋಮ ನಡೆದು ಮಹಾಪೂಜೆ ಜರುಗಿತು. ಈ ಸಂದರ್ಭ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ವಿವಿಧ ಭಜನಾ ಮಂಡಳಿಯವರಿಂದ ಭಜನಾ ಮಂಗಳೋತ್ಸವ ನಡೆಯಿತು. ಸಂಜೆ ದುರ್ಗಾ ನಮಸ್ಕಾರ ಪೂಜೆ ನಡೆಯಿತು. ಡಿಸೆಂಬರ್ 28ರಂದು ಬೆಳಿಗ್ಗೆ ಮಂದಿರದಿಂದ ಅಯ್ಯಪ್ಪ ಸ್ವಾಮಿಯ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಪೂಜಾ ಸ್ಥಳಕ್ಕೆ ತರಲಾಯಿತು. ಬಳಿಕ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಲಕ್ಷ ತುಳಸಿ ಅರ್ಚನೆ, ಪಂಚಾಮೃತ ಅಭಿಷೇಕ, ನವಕ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಪಡಿಪೂಜೆ, ಮಹಾಪೂಜೆ, ಪಲ್ಲ ಪೂಜೆ ನಡೆಯಿತು. ಮಧ್ಯಾಹ್ನ 1ರಿಂದ ಸಂಜೆ 4ರ ತನಕ ನಡೆದ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಅಯ್ಯಪ್ಪ ಭಕ್ತರು ಪ್ರಸಾದ ಸ್ವೀಕರಿಸಿದರು. ಮೀರಾ ಬಹಿಂದರ್ ಶಾಸಕಿ ಗೀತಾ ಜೈನ್, ಮಾಜಿ ಶಾಸಕ ನರೇಂದ್ರ ಮೆಹ್ತಾ, ವಿವಿಧ ರಾಜಕೀಯ ಪಕ್ಷದ ನೇತಾರರು, ವಿವಿಧ ಸಂಘಟನೆಗಳ ಮುಖ್ಯಸ್ಥರು, ಮೀರಾ ಬಹಿಂದರ್ ಹಾಗೂ ಉಪನಗರಗಳ ಭಕ್ತರು ಮಹಾಪೂಜೆಯಲ್ಲಿ ಉಪಸ್ಥಿತರಿದ್ದರು. ಸಂಜೆ ಮಹಾದೀಪಾರಾಧನೆ, ಪಡಿಪೂಜೆ, ಮಹಾಪೂಜೆ, ರಂಗಪೂಜೆ ನಡೆಯಿತು. ಬ್ರಹ್ಮಶ್ರೀ ಅರುಣತಂತ್ರಿ ಖಂಡಿಗೆ ಮತ್ತು ವೇದಮೂರ್ತಿ ಗಣೇಶ್ ಸರಳಾಯ ಹಾಗೂ ಸಂತೋಷ್ ಗುರುಸ್ವಾಮಿ ಮೂಡು ಮಾರ್ನಾಡ್ 2 ದಿನಗಳ ಪೂಜಾ ವಿಧಿಗಳನ್ನು ನಡೆಸಿಕೊಟ್ಟರು. ಬಳಿಕ ಮಂಡಳಿಯ ಅಧ್ಯಕ್ಷರಾದ ಜಯರಾಮ್ ಎಂ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಧಾರ್ಮಿಕ ಸಭೆ ನಡೆಯಿತು. ಮಹಿಳಾ ವಿಭಾಗದ ಅಧ್ಯಕ್ಷೆ ಸುನೀತಾ ಶೆಟ್ಟಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ನಾವು ಮಂಡಳಿಯ ಪರವಾಗಿ ವೈದ್ಯಕೀಯ ಶಿಬಿರ, ವಿದ್ಯಾರ್ಥಿ ವೇತನ ಹೀಗೆ ಪ್ರತಿ ವರ್ಷ ಮಾಡುತ್ತಾ ಬರುತ್ತಿದ್ದೇವೆ. ಪ್ರಸ್ತುತ ನಮ್ಮ ಈ ಸಭೆಯಲ್ಲಿ ಮಹಾಪೂಜೆಯ ಅಂಗವಾಗಿ ಪ್ರತಿ ಶನಿವಾರ ನಡೆಯುವ ಪಡಿಪೂಜೆಯು ಮಹಾಪೂಜೆಯಂತೆ ಪ್ರತಿ ಶನಿವಾರ ಸಾವಿರಾರು ಭಕ್ತರು ಮಹಾಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇದಕ್ಕೆ ಕಾರಣ ಶ್ರೀಯುತ ಸಂತೋಷ್ ಗುರುಸ್ವಾಮಿ ಅವರು. ಈ ಸಂದರ್ಭ ಧಾರ್ಮಿಕ ಚಿಂತಕಿ ಆಶಾ ಕರುಣಾಕರ್ ಸಮಾನಿ ಅವರನ್ನು ಮಂಡಳಿಯ ವತಿಯಿಂದ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಯಾಗಿ
ಮಾನವ ಸೇವಾ ಸಂಘ ದಹಿಸರ್ನ ಅಧ್ಯಕ್ಷ ಡಾಕ್ಟರ್ ಹರೀಶ್ ಶೆಟ್ಟಿ, ಡಾಕ್ಟರ್ ಸತೀಶ್ ಶೆಟ್ಟಿ, ಕನ್ನಡ ಸೇವಾ ಸಂಘ ಬಹಿಂದರ್ನ ಗೌರವ ಕಾರ್ಯದರ್ಶಿ ವಿಶ್ವನಾಥ್ ಮೆಂಡನ್ ಉಪಸ್ಥಿತರಿದ್ದು ಮಾತನಾಡಿದರು. ಶ್ರೀ ಅಯ್ಯಪ್ಪ ಪೂಜೆಯನ್ನು ವಿಧಿವತ್ತಾಗಿ ನೆರವೇರಿಸಿದ ಸಂತೋಷ್ ಗುರುಸ್ವಾಮಿ ಅವರನ್ನು ಗೌರವಿಸಲಾಯಿತು ಹಾಗೂ ಪರಿಸರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಜೈರಾಮ್ ಶೆಟ್ಟಿ ಅಧ್ಯಕ್ಷೀಯ ಭಾಷಣಗೈದರು. ಹನ್ನೆರಡರಂದು ಈಕೆಯ ಪೂಜಾ ಪುರಸ್ಕಾರ ಆಗುವುದು. ನಮ್ಮ ಇಂದಿನ ಮಹಿಳಾ ಅಧ್ಯಕ್ಷೆ ಪಾಸ್ಟರ್ ಬಂದರು ಗುರುಸ್ವಾಮಿ ಈಕೆಯ ಪೂಜೆ ಮಾಡಿದ ನಲವತ್ತೈದು ಕ್ಷೇತ್ರ ಭಾಗಗೊಂಡು 40 ಜನಗಳು ಮುಂತ ಒಟ್ಟಿಗೆ ಐದರ ಯಾನು ಇಂದಿನ ಗುರುಸ್ವಾಮಿ ఆయన ಅಧ್ಯಕ್ಷ ಜೈರಾಮ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ನಡೆದ ಮಂಡಳಿಯ 22ನೇ ವರ್ಷದ ಅಯ್ಯಪ್ಪ ಮಹಾಪೂಜೆಯ 2 ದಿನಗಳ ಎಲ್ಲಾ ಕಾರ್ಯಕ್ರಮಗಳು ಸುವ್ಯವಸ್ಥಿತವಾಗಿ ನಡೆಯುವಲ್ಲಿ ಮಂಡಳಿಯ ಗೌರವ ಅಧ್ಯಕ್ಷ ನಗರ ಸೇವಕ ಅರವಿಂದ್ ಆನಂದ್ ಶೆಟ್ಟಿ, ಉಪಾಧ್ಯಕ್ಷ ಚಂದ್ರಮೋಹನ್ ಅಮೀನ್, ಕಾರ್ಯದರ್ಶಿ ಅಶೋಕ್ ಕೊಟ್ಯಾನ್, ಕೋಶಾಧಿಕಾರಿ ಸುಕುಮಾರ್ ಶೆಟ್ಟಿ, ಜತೆ ಕಾರ್ಯದರ್ಶಿ ಶೇಖರ್ ಬಂಗೇರ, ಜತೆ ಕೋಶಾಧಿಕಾರಿ ಅಶೋಕ್ ಅಮೀನ್, ಮಂಡಳಿಯ ಎಲ್ಲಾ ಸದಸ್ಯರು, ಮಹಿಳಾ ವಿಭಾಗದ ಅಧ್ಯಕ್ಷೆ ಸುನೀತಾ ಶೆಟ್ಟಿ, ಕಾರ್ಯದರ್ಶಿ ಲಕ್ಷ್ಮೀ ಸುವರ್ಣ, ಮಹಿಳಾ ವಿಭಾಗದ ಸದಸ್ಯರು, ಯುವ ವಿಭಾಗದ ಅಧ್ಯಕ್ಷ ದೀಪಕ್ ಕೋಟ್ಯಾನ್, ಕಾರ್ಯದರ್ಶಿ ನಿಖಿಲ್ ಬಂಗೇರ, ಯುವ ವಿಭಾಗದ ಸದಸ್ಯರು, ಬಿಲ್ಲವರ ಅಸೋಸಿಯೇಷನ್ನ ಸೇವಾದಳದವರು ಅಪಾರ ಶ್ರಮಿಸಿದರು.